ಏನಪ್ಪ ನೀನು ನನ್ನ ನೋಡ್ದೆ, ನನ್ ಜೊತೆ ಮಾತಾಡ್ದೆ, ಒಂದಿನಾನೂ ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಮುಖಕ್ಕೆ ಮುಖ ಕೊಟ್ಟು ಮಾತು ಆಡ್ಲಿಲ್ಲ. ನನ್ ಮುಖ ನೋಡಕ್ಕೂ ನಿನ್ಗಿಷ್ಟ ಇಲ್ವಾ ಅಪ್ಪ? ಅಂದ್ರೆ ನಿಂಗೆ ನನ್ ಮೇಲೆ ಅಷ್ಟೊಂದ್ ಬೇಜಾರಾಗಿದೆ ಅಲ್ವಾ? ಮಾತಾಡಿದ್ರೆ ಎಲ್ಲಿ ಮನ್ಸು ಕರ್ಕ್ ಹೋಗುತ್ತೋ ಅನ್ನೋ ಭಯದಲ್ಲಿ ಹೊರಟೇ ಹೋದೆ ಅಲ್ವಾ? ನಿನ್ ಕಣ್ಣಲ್ಲಿರೋ ನೋವು ನಂಗರ್ಥ ಆಗಲ್ಲ ಅನ್ಕೊಂಡಿದ್ಯಪ್ಪ. ನಾನ್ ಎಲ್ಲಿದ್ರೂ ಚೆನ್ನಾಗಿರ್ಲಿ ಅನ್ಕೊಂಡು ನೀನ್ ನೋವನ್ನ ನುಂಗ್ಕೊಂಡ್ ಬದುಕ್ತಾ ಇದೀಯ ಅಂತ ನನ್ಗೆ ಗೊತ್ತು ಅಪ್ಪ. ಈ ಕಡೆ ನಾನು ಅದೇ ಸ್ಥಿತಿಯಲ್ಲಿದ್ದೀನಪ್ಪ. ನಾನ್ ಯಾರ್ ಮಗನ ಮದ್ವೆ ಆಗಿದ್ದೀನಿ, ಯಾರ್ ಮನೇಲಿದ್ದೀನಿ ಅಂತ ನಿನ್ ಹತ್ರ ಹೇಳ್ಕೊಡಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ನೀವ್ ಯಾರು ಏನೇ ಅಂದ್ರು ನಾನ್ ಮಾತ್ರ ವಿಕ್ಕಿನೇ ಮದ್ವೆ ಆಗೋದು. ಸಾವಿರ ಸಲ ಬುದ್ಧಿ ಹೇಳಿದ್ರು ಮತ್ತೆ ಅದೇ ರಾಗ ಹಾಡ್ತಿದ್ಯಲ್ಲೇ. ವಿಕ್ಕಿ ಅವನಿಂದ ದೂರ ಇರು. ನೀವೆಲ್ಲ ಹೇಳಿದ್ರು ನನ್ ವಿಕ್ಕಿನೇ ಮದ್ವೆ ಆಗೋದು. ಅದ್ಕೆ ನೀವ್ ನನ್ ಸಪೋರ್ಟಿಗೆ ಇರ್ತೀರಾ ಅಲ್ವಾ? ಆಗೋದು ನಿನ್ ಮದ್ವೆ ಅಲ್ಲ, ನನ್ನ ತಿಥಿ. ನಿನ್ನ ಗಿಣಿ ತರ ಸಾಕಿದ್ದು ಆ ಗಿಡಗಿನ ಕೈ ಕೊಡೋದಕ್ಕಲ್ಲ. ಇನ್ನೊಂದು ಸಲ ವಿಕ್ಕಿ ಹೆಸರು ತೆಗೆದ್ರೆ ನಿನ್ನ ಸಪೋರ್ಟ್ ಮಾಡ್ತಿರೋ ಇವಳನ್ನ ಇಬ್ಬರನ್ನ ನಾನು ಸುಮ್ಮನೆ ಬಿಡಲ್ಲ. ಏನ್ ಇನ್ನು ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗಿಲ್ಲಿಂದ. ನೋಡ್ರಿತು, ನೀನ್ ವಿಷಯನ ಅರ್ಥ ಮಾಡ್ಕೊಂಡು ಸುಮ್ಮನೆ ಆದ್ರೆ ಸರಿ. ಇಲ್ಲಾಂದ್ರೆ ಇದೇ ಕ್ಷಣ ಇದೇ ಜಾಗದಲ್ಲಿ ಬೇರೆ ಹುಡುಗನ ಜೊತೆ ನೀನ್ ಮದ್ವೆ ಮಾಡಿ ಕಳಿಸ್ಬಿಡ್ತೀನಿ. ಹುಷಾರ್. ಏನಪ್ಪ ನೀನು ನನ್ನ ನೋಡ್ದೆ, ನನ್ ಜೊತೆ ಮಾತಾಡ್ದೆ, ಒಂದಿನಾನೂ ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಮುಖಕ್ಕೆ ಮುಖ ಕೊಟ್ಟು ಮಾತು ಆಡ್ಲಿಲ್ಲ. ನನ್ ಮುಖ ನೋಡಕ್ಕೂ ನಿನ್ಗಿಷ್ಟ ಇಲ್ವಾ ಅಪ್ಪ? ಅಂದ್ರೆ ನಿಂಗೆ ನನ್ ಮೇಲೆ ಅಷ್ಟೊಂದ್ ಬೇಜಾರಾಗಿದೆ ಅಲ್ವಾ? ಮಾತಾಡಿದ್ರೆ ಎಲ್ಲಿ ಮನ್ಸು ಕರ್ಕ್ ಹೋಗುತ್ತೋ ಅನ್ನೋ ಭಯದಲ್ಲಿ ಹೊರಟೇ ಹೋದೆ ಅಲ್ವಾ? ನಿನ್ ಕಣ್ಣಲ್ಲಿರೋ ನೋವು ನಂಗರ್ಥ ಆಗಲ್ಲ ಅನ್ಕೊಂಡಿದ್ಯಪ್ಪ. ನಾನ್ ಎಲ್ಲಿದ್ರೂ ಚೆನ್ನಾಗಿರ್ಲಿ ಅನ್ಕೊಂಡು ನೀನ್ ನೋವನ್ನ ನುಂಗ್ಕೊಂಡ್ ಬದುಕ್ತಾ ಇದೀಯ ಅಂತ ನನ್ಗೆ ಗೊತ್ತು ಅಪ್ಪ. ಈ ಕಡೆ ನಾನು ಅದೇ ಸ್ಥಿತಿಯಲ್ಲಿದ್ದೀನಪ್ಪ. ನಾನ್ ಯಾರ್ ಮಗನ ಮದ್ವೆ ಆಗಿದ್ದೀನಿ, ಯಾರ್ ಮನೇಲಿದ್ದೀನಿ ಅಂತ ನಿನ್ ಹತ್ರ ಹೇಳ್ಕೊಡಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಭಾರ್ಗವಿ, ಭಾರ್ಗವಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಎಲ್ಲಿಂದ ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ನಿಮ್ಮಿಂದ ಅಂತ ಗೊತ್ತಾಯ್ತು. ಅಲ್ಲ, ಏನ್ ಮಾತಾಡ್ತಿದ್ದೀರಾ ನೀವು? ಓ, ಮಾವ ಮಾತಾಡ್ಸಿಲ್ಲ ಅಂತ ಬೇಜಾರಾಯ್ತಾ? ಅದಕ್ ನಾನ್ ಕಾರಣ ಅಂತ ಬೇಜಾರ್ ಮಾಡ್ಕೋತಿದ್ದೀರಾ? ಇಲ್ಲ, ನಿಮ್ ದುಃಖ ನನಗೆ ಅರ್ಥ ಆಗತ್ತೆ. ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ಕನ್ವಿನ್ಸ್ ಮಾಡ್ತೀನಿ. ಫಸ್ಟ್ ಟೈಮ್ ಒಪ್ಕೊಳ್ಳಿಲ್ಲ, ಆದ್ರೇನಂತೆ, ಮತ್ತೆ ಹೋಗ್ತೀನಿ. ಏನಂದ್ರಿ? ನೀವು ನಮ್ಮ ಮನೆಗೆ ಹೋಗಿದ್ರಾ? ಅವತ್ತು ನಾನು ಇರ್ಲಿ, ಪರವಾಗಿಲ್ಲ, ಹೇಳಿ. ಅತ್ತೆ ಮಾವನ ಹತ್ರ ಕ್ಷಮೆ ಕೇಳಿ ನಿಮ್ಮ ಹತ್ರ ಮಾತಾಡಿ ಅಂತ ಕೇಳ್ಕೊಳಕ್ ಹೋಗಿದ್ದೆ. ಅವ್ರು ಒಪ್ಕೊಳ್ಳಿಲ್ಲ ಅಲ್ಲ? ಅವ್ರು ಒಪ್ಕೊಳ್ಳಲ್ಲ. ಯಾಕೆ? ನಾನು ಅವ್ರಿಗೆ ಅಷ್ಟೊಂದು ನೋವು ಕೊಟ್ಟಿದ್ದೇನೆ. ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ.
ನಾನು ಹೇಳೋವರೆಗೂ ಅಪ್ಪ, ಇಲ್ಲೊಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಅದನ್ನ ಮುಗಿಸಿ ನೇರವಾಗಿ ಮುಂದೆ ಬಂದು ನಿಲ್ತೀನಿ. ಈ ಕೆಲಸ ಮುಗಿಯೋವರೆಗೂ ನೀನು ದುಃಖ ಪಡದೆ ಆರಾಮಾಗಿರಪ್ಪ. ನೀವು ಅತ್ತೆ ಮಾವ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ನಿನ್ನನ್ ಪ್ರೀತಿಸಿರೋ ಹುಡುಗಿಯಾಗಿ, ನಿನ್ನ ಹೆಂಡತಿಯಾಗಿ ನಿಂಗ್ ನನ್ ಮೇಲಿರೋ ಪ್ರೀತಿ ಕಾಳಜಿ ನಂಗರ್ಥ ಆಗ್ತಿದೆ ಅರ್ಜುನ್. ಆದ್ರೆ ಸಂಧ್ಯಾ ಲಾಯರ್ ಆಗಿ ನನ್ನ ಕರ್ತವ್ಯನ ನಾನ್ ಮಾಡ್ಲೇಬೇಕು ಅರ್ಜುನ್. ನಿಜ ತಿಳ್ಕೊಳ್ದೆ ನಾನ್ ಯಾವ ನಿರ್ಧಾರನೂ ತಗೊಳ್ಳೋ ಸ್ಥಿತಿಯಲ್ಲಿಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನಗಿಲ್ಲೇನ್ ಕೆಲ್ಸ? ಮನೆಗ್ ದೊಡ್ಡವರಾಗಿ ಬಂದವ್ರ ಹತ್ರ ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದೀರಾ? ಬಂದಿರೋರು ಅತಿಥಿಗಳಾಗಿ ಹಾಲಲ್ಲಿ ಕೂತು 2 ಮಾತಾಡ್ ಹೋದ್ರೆ ನಾನು ಹೀಗೆ ಕೇಳ್ತಿರ್ಲಿಲ್ಲ. ಆದ್ರೆ ನೀನು ಹೇಳೋರು ಕೇಳೋರು ಇಲ್ಲ ಅನ್ನೋ ಹಾಗೆ ನನ್ನ ಮೊಮ್ಮಗನ್ ರೂಮ್ಗೆ ನುಗ್ತಾ ಇದೀಯಾ? ಇದು ನನ್ನ ಮಾವನ್ ಮನೆ. ಯಾವಾಗ ಬೇಕಾದ್ರೂ ಬರ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಏನಂದೆ? ನಿನ್ನ ಮಾವನ್ ಮನೆನಾ? ನಿನ್ನ ಈ ಮನೆಗೆ ಮದುವೆ ಮಾಡಿಸಿ ಮನೆ ತುಂಬಿಸ್ಕೊಂಡಿದ್ ನೆನ್ಪೇ ಇಲ್ವಲ್ಲ. ನಮ್ಮನೇಲಿರೋದು 2 ಗಂಡ್ಮಕ್ಳು, ಅವ್ರಿಬ್ಬರಿಗೂ ಮದುವೆ ಆಗಿದೆ. ದಾರಿ ತಪ್ಪಿ ಬಂದಿದ್ಯಾ ಅನ್ಸತ್ತೆ. ಏಯ್ ಏಯ್, ಇದು ಮನೆ, ಧ್ವನಿ ಸ್ವಲ್ಪ ಕಡಿಮೆ ಇರ್ಲಿ. ನೋಡ್ತಾ ಇರಿ, ಇನ್ನೇನ್ ಸ್ವಲ್ಪ ದಿನ ನಿಮ್ಮ ಮೊಮ್ಮಗ ನನ್ನ ಕತ್ತಿಗೆ ತಾಳಿ ಕಟ್ತಾನೆ. ಈ ಮನೆಗೆ ಅಫಿಷಿಯಲ್ ಆಗಿ ಬರ್ತೀನಲ್ಲ, ಆಮೇಲೆ ನೋಡ್ಕೋತೀನಿ ನಿನ್ನನ್ನ. ಎಲ್ಲೆಲ್ಲಿಯೂ ಸಂಭ್ರಾಂತಿಗಳ ಕವಿಸಿ, ಸಲ್ಲದ ಕುಮಾರ್ಗದೊಳು ನಿನ್ನ ತಾಂ ನಡೆಸಿ, ಎಲ್ಲಲಿಲ್ಲವ ಪರೀಕ್ಷೆಯೊಳಗೆಂದು ಸೊಲ್ಲಿಪುದು ಸರಿಯೇನೋ ಮಂಕುತಿಮ್ಮ. ಸ್ವಲ್ಪ ನಿನ್ ಭ್ರಮೆ ಭ್ರಾಂತಿಗಳ ಬಿಟ್ಟು ಕಣ್ತೆರೆದು ನೋಡು. ಅದನ್ನು ಬಿಟ್ಟು ಕೆಟ್ಟ ದಾರಿಯಲ್ಲೇ ನಡೀತೀನಿ ಅಂದ್ರೆ ಸೋಲೋದು ಖಚಿತ. ನೆನಪಿರ್ಲಿ. ವಾಟ್? ಭ್ರಾಂತಿನ? ನನ್ಗೆ ಹುಚ್ಚು ಅಂತಿದ್ಯಾ? ಯೋ, ಹೇ ವಂದನಾ, ಇಲ್ಲಿ ಯಾಕೆ ನಿಂತಿದ್ಯಾ? ಬಾ ಒಳಗೆ. ನೋಡಿ ಮಾವ, ಈ ಮನೇಲಿ ನನಗ್ ಬೇಕಾದಾಗೆ ಓಡಾಡೋ ರೈಟ್ಸ್ ಇಲ್ವಂತೆ. ವಂದನಾ, ಇದು ನಿನ್ನ ಮನೆ. ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ನೀನ್ ಯಾರ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ. ಬಾ ಒಳಗ್. JP, ತಪ್ಪ ಮೇಲೆ ತಪ್ಪು ಮಾಡ್ತಿದೀಯ ನೀನು. ಓ ಸ್ಟಾಪ್ ಇಟ್ ಶಕುಂತಲಾದೇವಿ. ಈ ಸರಿ ತಪ್ಪು ಎಲ್ಲ ನಿನ್ನ ಪದಬಂಧ ಪುಸ್ತಕ ಸಂಬಂಧದಲ್ಲ. ಯಾಕೆಂದ್ರೆ ಈ ಮನೆಯಲ್ಲಿ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಫೈನಲ್. ದಟ್ಸ್ ದ ಫೈನಲ್. ನಿನ್ನ ಹಠ ಆಹಾರಕ್ಕೆ ನಿನ್ನ ಮಗನ ಜೀವನನ ಬಲಿ ಕೊಡಬೇಡ JP. ಅವನು ಸರಕ್ಕೆ ಹುಳಿ ಹಿಂಡಿ ನಿನಗೇನೋ ಸಿಗುತ್ತೆ. ನನ್ನ ಹತ್ರ ಅಧಿಕಾರ ಚಲಾಯಿಸಕ್ ಬರಬೇಡ ಶಕುಂತಲಾದೇವಿ. ಆ ಮನೆ ಕೆಲ್ಸದವಳನ್ನ ನಾನು ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಜನ್ಮ ಕೊಡಲ್ಲ. ಲುಕ್ ಅಟ್ ದ ಐರನಿ. ಆ ಕೆಲಸದವಳ ನೀನು ನನ್ನ ಮಗನ್ನ ಸುತ್ತಾಡಕ್ಕೆ ಕಳಿಸ್ಬೋದು. ನಾನು ಒಪ್ಕೊಂಡಿರೋ ಅಂದ್ರೆ ಈ ಮನೆ ಅಸಲಿ ಸೊಸೆ ಆಗೋಳನ್ನ ನಾನು ನನ್ನ ಮನೆಗೆ ಕರ್ಕೊಂಡ್ ಬರೋಂಗಿಲ್ಲ. ತುಂಬಾ ಚೆನ್ನಾಗಿದೆ. ಅರ್ಜುನ್ ಭಾರ್ಗವಿ ಮದುವೆ ಆಗೋಗಿದೆ ಕಣೋ. ನಾನು ಒಪ್ಪದೆ ಅದು ಯಾವುದೋ ಛತ್ರದಲ್ಲಿ ಆಗಿರೋ ಮದುವೆ, ಅದೊಂದು ಮದುವೆನೇ ಅಲ್ಲ. ಈ ವಂದನ ನಿನ್ ಮನೆಗೆ ಸರಿ ಹೊಂದೋದಿಲ್ಲ ಅಂತ ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ನಿನ್ನ
ಅರ್ಜುನ್ ಜೀವನನ ಬಲಿ ಕೊಡ್ಬೇಡ ಜೆಪಿ. ಆಹ್, ನಿಮ್ಮದು ಮಾತ್ರ ಪ್ರೀತಿ, ಆದ್ರೆ ನನ್ನ ಕಾಳಜಿ ಸ್ವಾರ್ಥ ಅಲ್ವಾ? ನೋಡು ಶಕುಂತಲಾದೇವಿ, ಅವರಿಬ್ಬರನ್ನ ಒಂದು ಮಾಡೋಕೆ ನಿನ್ನ ಹತ್ರ 100 ದಾರಿ ಇದ್ರೆ ಅವರನ್ನ ಬೇರೆ ಮಾಡೋದಕ್ಕೆ ನನ್ನ ಹತ್ರ 1000 ದಾರಿಗಳಿವೆ. ಯಾವತ್ತಿದ್ರೂ ವಂದನಾನೇ ಈ ಮನೆ ಸೊಸೆ, ನೆನಪಿರ್ಲಿ. ಅಯ್ಯೋ ಅರ್ಜುನ್, ಹಣೆ ಮೇಲಾಗಿರೋ ಗಾಯದಲ್ಲಿ ರಕ್ತ ಬರ್ತಾ ಇದೆಯಲ್ಲ, ಬನ್ನಿ ಹಾಸ್ಪಿಟಲ್. ಅಯ್ಯೋ ಭಾರ್ಗವಿ, ಚಿಕ್ಕ ಗಾಯ ಅಷ್ಟೇ, ಹಾಸ್ಪಿಟಲ್ ಏನು ಬೇಡ. ಅಯ್ಯೋ, ಆ ಬಟ್ಟಲ್ ಹೊತ್ಕೋಬೇಡಿ, ಮನೆಗೆ ಬೇಗ ಹೋಗೋಣ. ನಾನೇ ಕಾಟನಲ್ಲೆಲ್ಲ ಕ್ಲೀನ್ ಮಾಡ್ತೀನಿ. ಸರಿ, ನಾನು ಗಾಡಿ ತೆಗಿತೀನಿ. ಐಮ್ ಸಾರಿ ಅರ್ಜುನ್. ಸಂಧ್ಯಾ ಸಾವಿನ ಹಿಂದೆ ನಿನ್ ಕೈವಾಡ ಇದ್ಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಕೊನೆಯದಾಗಿ ಒಂದು ಪರೀಕ್ಷೆ ಮಾಡಲೇಬೇಕು. ಅದಕ್ಕೆ ಈ ಬಟ್ಟೆ ತಗೊಂಡಿದ್ದೇನೆ. ಇದರಲ್ಲಿ ನಿಮ್ ಕೈವಾಡ ಇಲ್ಲದೆ ಇರ್ಲಿ, ನಿಮ್ ಮೇಲಿರೋ ನನ್ನ ನಂಬಿಕೆ ಸುಳ್ಳಾಗದೆ ಇರ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ.